ಎತ್ತಿನಹೊಳೆ ನೀರನ್ನ ಬೆಂಗಳೂರಿನ ಕೈಗಾರಿಕಾ ಉಪಯೋಗಕ್ಕೆ ಬಳಕೆ ಮಾಡುವುದಕ್ಕೆ ನನ್ನ ವಿರೋಧವಿದ್ದು, ಪಶ್ಚಿಮ ವಾಹಿನಿಯಲ್ಲಿ ನೀರಿನ ಭದ್ರತೆ ವ್ಯವಸ್ಥೆ ಮಾಡಿದ ಬಳಿಕ ಸರ್ಕಾರ ನೀರಿನ ಬಳಕೆಯ ಬಗ್ಗೆ ಚಿಂತನೆ ನಡೆಸಬೇಕು ಎಂದು ಶಾಸಕ ಅಶೋಕ್ ರೈ ಅವರು ಹೇಳಿದರು. ಬೆಂಗಳೂರಿನಲ್ಲಿ ಇರುವಂತಹ ಕೈಗಾರಿಕೆಗಳಿಗೆ ಎತ್ತಿನಹೊಳೆಯ ನೀರು ಅನ್ನೋ ಒಂದು ವಿಚಾರ ಪ್ರಸ್ತಾವನೆಯಾಗಿದೆ. ನಾನು ಮಾಧ್ಯಮದ ಮುಖಾಂತರ ಹೇಳುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡಿಯಲಿಕ್ಕೆ ನೀರನ್ನು ನಾವು ತೊಂದರೆಯನ್ನು ಎದುರಿಸ್ತಾ ಇದ್ದೇವೆ. ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನು ತರಲಿಕ್ಕೆ ಇಚ್ಛಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗ್ತದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗ್ತಾ ಇದೆ. ಅಂತರ್ಜಲ ಕಡಿಮೆ ಆಗ್ತಾ ಇದೆ. ಕೃಷಿಗೆ ಬೇಕಾಗುವಂಥ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ. ಕುಡಿಯಲಿಕ್ಕೆ ತೆಗೆಯುವಂಥ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ. ಆದ್ದರಿಂದ ಏನು ಬೆಂಗಳೂರಿನಲ್ಲಿರುವ ಕೈಗಾರಿಕೆಗಳಿಗೆ ಎತ್ತಿನಹೊಳೆಯ ನೀರನ್ನು ಏನಾದರೂ ತಗೊಂಡು ಹೋಗುವ ಯೋಜನೆಗಳಿದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ. ಆದ್ದರಿಂದ ನೀವು ಅಂತ ಏನಾದರೂ ಯೋಜನೆಗಳಿದ್ರೆ ದಯಮಾಡಿ ಪಶ್ಚಿಮ ವಾಹಿನಿಗೆ, ಇವತ್ತು ನಾವು ಏನು ಬೇಡಿಕೆಯನ್ನು ಇಟ್ಟಿದ್ದೀವಿ, ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆಗಬೇಕು, ಬೇರೆ ಬೇರೆ ನಮ್ಮ ನದಿಗಳಿಗೆ, ನಮ್ಮ ಕುಮಾರಧಾರಕ್ಕೆ ಡ್ಯಾಮ್ ಆಗಬೇಕು, ಅಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ನೀರನ್ನು ನಿಲ್ಲಿಸುವಂಥ ಕೆಲಸಕ್ಕೆ ಪಶ್ಚಿಮ ವಾಹಿನಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮಲ್ಲಿರುವಂಥ ನದಿಯ ನೀರನ್ನು ಶೇಖರಣೆ ಮಾಡಿದ ನಂತರ, ನೀವು ಪಶ್ಚಿಮ ವಾಹಿನಿಗೆ ಅನುದಾನ ಕೊಟ್ಟ ನಂತರ ನೀವು ಬೆಂಗಳೂರಿನ ಕೈಗಾರಿಕೆಗಳಿಗೆ ಕೊಡುವಂಥ ನೀರಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಇಲ್ಲದಿದ್ದರೆ ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಯಾಕಂದರೆ ನಮಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಸರ್ಕಾರ ಎತ್ತಿನಹೊಳೆಗೆ ಎಷ್ಟು ಹಣವನ್ನು ಕೊಡ್ತದ, ಅದೇ ರೀತಿ ಪಶ್ಚಿಮ ವಾಹಿನಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವ ಅವಶ್ಯಕತೆ ಇದೆ. ಆದ್ದರಿಂದ ರಾಜಧಾನಿಗೆ ಕೈಗಾರಿಕೆಗೆ ನೀರೇನಾದರೂ ಇಲ್ಲಿಂದ ಎತ್ತಿನಹೊಳೆಯಿಂದ ತೆಗೊಳ್ಳುವಂಥ ಯೋಜನೆ ಮಾಡುವುದಿದ್ರೆ ಮೊದಲು ಪಶ್ಚಿಮ ವಾಹಿನಿಗೆ ಅನುದಾನವನ್ನು ಇಟ್ಟು ಇಲ್ಲಿಯ ಅಣೆಕಟ್ಟುಗಳ ಕೆಲಸವನ್ನು ಮುಗಿಸಿದ ನಂತರ ಅದಕ್ಕೆ ಗಮನ ಕೊಡುವುದು ಉತ್ತಮ ಅಂತ ನಮ್ಮ ಅನಿಸಿಕೆ. ಇಲ್ಲದಕ್ಕೆ ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ.